ಡಾಕ್ಟರ್ ವಿಷ್ಣುವರ್ಧನ್ ಕನ್ನಡ ಚಿತ್ರರಂಗದ ಪ್ರಮುಖ ನಟರಾಗಿದ್ದು ಸಾಹಸ ಸಿಂಹ ಎಂಬ ಬಿರುದನ್ನು ಹೊಂದಿದ್ದಾರೆ. ಇವರು ನಾಗರಹಾವು ಚಿತ್ರದ ಮೂಲಕ ಪರಿಚಯಗೊಂಡು ಕನ್ನಡ ಮಾತ್ರವಲ್ಲದೆ ತಮಿಳು, ತೆಲುಗು, ಹಿಂದಿ ಮತ್ತು ಮಲಯಾಳಂ ಚಿತ್ರರಂಗದಲ್ಲೂ ನಟಿಸಿದ್ದಾರೆ. ಅವರಿಗೆ 7 ಫಿಲ್ಮ್ಫೇರ್ ಪ್ರಶಸ್ತಿಗಳು, ಹಲವಾರು ಕರ್ನಾಟಕ ರಾಜ್ಯ ಪ್ರಶಸ್ತಿಗಳು ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ದೊರೆತಿದೆ. ತಮ್ಮ 37 ವರ್ಷಗಳ ವೃತ್ತಿಜೀವನದಲ್ಲಿ 220ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ಡಿಸೆಂಬರ್ 30, 2009ರಂದು ಹೃದಯಾಘಾತದಿಂದ ನಿಧನರಾದರು. ಇವರ ಪೂರ್ಣ ಹೆಸರು ವಿಷ್ಣುವರ್ಧನ. ಇವರಿಗೆ ಇರುವ ಬಿರುದು ಸಾಹಸ ಸಿಂಹ. ಇವರು ವೃತ್ತಿಯಲ್ಲಿ ನಟ ಮತ್ತು ಗಾಯಕರಾಗಿದ್ದರು. 1972ರಲ್ಲಿ ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ನಾಗರಹಾವು ಚಿತ್ರದ ಮೂಲಕ ನಾಯಕನಾಗಿ ಪರಿಚಯಿತರಾದರು. ಇವರು ದಕ್ಷಿಣ ಭಾರತದ ಖ್ಯಾತ ನಟಿ ಭಾರತಿಯವರನ್ನು ವಿವಾಹವಾದರು. ಇವರು ಡಿಸೆಂಬರ್ 30, 2009ರಂದು ಹೃದಯಾಘಾತದಿಂದ ನಿಧನರಾದರು. ಇವರಿಗೆ ದೊರೆತ ಪ್ರಶಸ್ತಿಗಳು ಮತ್ತು ಗೌರವಗಳು ಏನೆಂದರೆ ಫಿಲ್ಮ್ಫೇರ್ ಪ್ರಶಸ್ತಿಗಳು 7 ಫಿಲ್ಮ್ಫೇರ್ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. ಇದರಲ್ಲಿ 6 ಅತ್ಯುತ್ತಮ ನಟ ಹಾಗೂ 1 ಜೀವಿತಾವಧಿ ಸಾಧನೆ ಪ್ರಶಸ್ತಿ. ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಅತ್ಯುತ್ತಮ ನಟ ವಿಭಾಗದಲ್ಲಿ 8 ರಾಜ್ಯ ಪ್ರಶಸ್ತಿಗಳು, 7 ಅತ್ಯುತ್ತಮ ನಟ ಮತ್ತು 1 ಡಾಕ್ಟರ್ ರಾಜ್ಕುಮಾರ್ ಜೀವಿತಾವಧಿ ಸಾಧನೆ ಪ್ರಶಸ್ತಿ. ಬೆಂಗಳೂರು ವಿಶ್ವವಿದ್ಯಾಲಯವು ಅವರಿಗೆ ಗೌರವ ಡಾಕ್ಟರೇಟ್ ನೀಡಿದೆ. ಇವರ ವಿಶೇಷತೆಗಳೇನೆಂದರೆ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ ಇವರನ್ನು ಸಾಹಸ ಸಿಂಹ ಎಂದು ಅಭಿಮಾನಿಗಳು ಕರೆಯುತ್ತಾರೆ. ಅವರ ಕೊನೆಯ ಚಿತ್ರ ಆಪ್ತರಕ್ಷಕ ಅವರ ನಿಧನದ ನಂತರ ಬಿಡುಗಡೆಯಾಯಿತು. ಅವರ ಹೆಸರಿನಲ್ಲಿ ವಾರ್ಷಿಕ ಜೀವಿತಾವಧಿ ಸಾಧನೆ ಪ್ರಶಸ್ತಿಯನ್ನು ಸರ್ಕಾರವು ನೀಡುತ್ತದೆ. ಇವರ ಮೊದಲಿನ ಹೆಸರು ಸಂಪತ್ ಕುಮಾರ್. ಇವರು 18 ಸೆಪ್ಟೆಂಬರ್ 1950ರಿಂದ 30 ಡಿಸೆಂಬರ್ 2009ರವರೆಗೆ ಇದ್ದರು. ವಿಷ್ಣುವರ್ಧನ ಎಂಬ ರಂಗನಾಮದಿಂದ ಕರೆಯಲ್ಪಡುವ ಇವರು ಕನ್ನಡ ಚಿತ್ರರಂಗದಲ್ಲಿ ಪ್ರಧಾನವಾಗಿ ಕೆಲಸ ಮಾಡಿದ ಭಾರತೀಯ ನಟರಾಗಿದ್ದು ತಮಿಳು, ಹಿಂದಿ, ತೆಲುಗು ಮತ್ತು ಮಲಯಾಳಂ ಭಾಷೆಯ ಚಿತ್ರಗಳಲ್ಲಿ ವಿರಳವಾಗಿ ಕಾಣಿಸಿಕೊಂಡಿದ್ದಾರೆ. ವಿಷ್ಣುವರ್ಧನ 4 ದಶಕಗಳಿಗೂ ಹೆಚ್ಚು ಕಾಲ ಸಮೃದ್ಧ ವೃತ್ತಿಜೀವನವನ್ನು ಹೊಂದಿದ್ದಾರೆ. ಈ ಅವಧಿಯಲ್ಲಿ ಅವರು 220ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ. ಕರ್ನಾಟಕ ಸಾಂಸ್ಕೃತಿಕ ಪ್ರತಿಮೆ ಮತ್ತು ಕನ್ನಡ ವಲಸೆಗಾರರಲ್ಲಿ ನಾಟಿನಿ ಆರಾಧ್ಯ ದೈವದ ಸ್ಥಾನಮಾನವನ್ನು ಹೊಂದಿದ್ದಾರೆ. ಅವರನ್ನು ಸಾಹಸ ಸಿಂಹ, ದಾದಾ ಮತ್ತು ಕನ್ನಡ ಚಿತ್ರರಂಗದ ಆಂಗ್ರಿ ಯಂಗ್ ಮ್ಯಾನ್ ಎಂದು ಜನಪ್ರಿಯವಾಗಿ ಕರೆಯಲಾಗುತ್ತದೆ. ಕನ್ನಡ ಚಿತ್ರರಂಗಕ್ಕೆ ವಿಷ್ಣುವರ್ಧನ ಅವರ ಕೊಡುಗೆಗಳನ್ನು ಭಾರತೀಯ ಚಲನಚಿತ್ರೋದ್ಯಮದಲ್ಲಿ ಅವರ ಸಮಕಾಲೀನರು ಶ್ಲಾಘಿಸಿದ್ದಾರೆ. ಕರ್ನಾಟಕ ಸರ್ಕಾರವು 1990ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು 2007ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜೀವಮಾನ ಸಾಧನೆ ಪ್ರಶಸ್ತಿ ನೀಡಿ ಗೌರವಿಸಿತು. ಸೆಪ್ಟೆಂಬರ್ 2025ರಲ್ಲಿ ಅವರಿಗೆ ರಾಜ್ಯದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಕರ್ನಾಟಕ ರತ್ನವನ್ನು ನೀಡುವುದಾಗಿ ಸರ್ಕಾರ ಘೋಷಿಸಿದೆ. ಅವರನ್ನು ಭಾರತೀಯ ಚಿತ್ರರಂಗದ ಫಿನಿಕ್ಸ್ ಎಂದು ಕರೆಯಲಾಗುತ್ತಿತ್ತು. 2008ರಲ್ಲಿ CNN IBN ನಡೆಸಿದ ಸಮೀಕ್ಷೆಯಲ್ಲಿ ವಿಷ್ಣುವರ್ಧನ್ ಅವರನ್ನು ಕನ್ನಡ ಚಲನಚಿತ್ರೋದ್ಯಮದ ಅತ್ಯಂತ ಜನಪ್ರಿಯ ತಾರೆ ಎಂದು ಪಟ್ಟಿ ಮಾಡಲಾಗಿದೆ. ವಿಷ್ಣುವರ್ಧನ 1971ರಲ್ಲಿ BV ಕಾರಂತ್ ಮತ್ತು ಗಿರೀಶ್ ಕಾರ್ನಾಡ್ ಅವರ ವಂಶವೃಕ್ಷ ಚಿತ್ರದಲ್ಲಿ ನಟಿಸುವ ಮೂಲಕ ತಮ್ಮ 21ನೇ ವಯಸ್ಸಿನಲ್ಲಿ ನಟನೆ ಮತ್ತು ತೆರೆಯ ಮೇಲೆ ಪಾದಾರ್ಪಣೆ ಮಾಡಿದರು. 1972ರಲ್ಲಿ ಪುಟ್ಟಣ್ಣ ಕಣಗಾಲ್ ಅವರ ನಾಗರಹಾವು ಚಿತ್ರದಲ್ಲಿ ನಟಿಸಿದ ನಂತರ ಅವರು ತಾರಾಪಟ್ಟವನ್ನು ಪಡೆದರು. 1970ರ ದಶಕದ ಅಂತ್ಯದ ವೇಳೆಗೆ 70ರ ದಶಕದಲ್ಲಿ ಹಲವಾರು ಯಶಸ್ವಿ ಚಲನಚಿತ್ರಗಳಲ್ಲಿ ನಟಿಸಿದ ನಂತರ ಅವರು ತಮ್ಮನ್ನು ತಾವು ಸಮರ್ಥ ನಾಯಕ ನಟನಾಗಿ ಸ್ಥಾಪಿಸಿಕೊಂಡರು. 1982ರಲ್ಲಿ ಬಿಡುಗಡೆಯಾದ ಅಪರಾಧ ನಾಟಕ ಸಾಹಸ ಸಿಂಹ ಅವರನ್ನು ಕರ್ನಾಟಕದಲ್ಲಿ ಸೂಪರ್ ಸ್ಟಾರ್ ಡಮ್ಗೆ ಕರೆದೊಯ್ದಿತು. ಅವರು ಪ್ರಧಾನವಾಗಿ ಕನ್ನಡ ಚಲನಚಿತ್ರಗಳಲ್ಲಿ ಕೆಲಸ ಮಾಡುತ್ತಾರೆ, ಆದರೆ ಅವರು ಕೆಲವು ಹಿಂದಿ, ತಮಿಳು, ತೆಲುಗು ಮತ್ತು ಮಲಯಾಳಂ ಚಲನಚಿತ್ರಗಳಲ್ಲಿಯೂ ಕಾಣಿಸಿಕೊಂಡಿದ್ದಾರೆ. ಅವರು ಕೆಲವು ಪ್ರಸಿದ್ಧ ಕನ್ನಡೇತರ ಚಲನಚಿತ್ರಗಳಲ್ಲಿ ತಮಿಳು ಪೌರಾಣಿಕ ಶ್ರೀ ರಾಘವೇಂದ್ರರ್ ಮತ್ತು ಮಲಯಾಳಂ ಅಪರಾಧ ಥ್ರಿಲ್ಲರ್ ಕೌರವರ್ ಸೇರಿವೆ. ಅವರು 1997ರಲ್ಲಿ ಗಣಿ ರಾಮಚಂದ್ರ ನಿರ್ದೇಶಿಸಿದ ಗಣೇಶ್ ಲವ್ ಯು ಚಿತ್ರದ ಕಥೆಗಾರರೂ ಆಗಿದ್ದರು. ವಿಷ್ಣುವರ್ಧನ 7 ಫಿಲ್ಮ್ಫೇರ್ ಪ್ರಶಸ್ತಿ, ದಕ್ಷಿಣ 6 ಅತ್ಯುತ್ತಮ ನಟ ಮತ್ತು 1 ಫಿಲ್ಮ್ಫೇರ್ ಜೀವಮಾನ ಸಾಧನೆ ಪ್ರಶಸ್ತಿ,
ದಕ್ಷಿಣ 3 ಸಿನಿಮಾ ಎಕ್ಸ್‌ಪ್ರೆಸ್ ಅತ್ಯುತ್ತಮ ನಟ ಪ್ರಶಸ್ತಿಗಳು ಮತ್ತು 8 ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು, 7 ಅತ್ಯುತ್ತಮ ನಟ ಮತ್ತು 1 ಡಾಕ್ಟರ್ ರಾಜ್‌ಕುಮಾರ್ ಜೀವಮಾನ ಸಾಧನೆ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಡಾಕ್ಟರ್ ರಾಜ್‌ಕುಮಾರ್ ನಂತರ ಎರಡನೇ ಅತಿ ಹೆಚ್ಚು ಅತ್ಯುತ್ತಮ ನಟ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. ಭಾರತೀಯ ಚಿತ್ರರಂಗಕ್ಕೆ ಅವರ ಸೇವೆಗೆ ಗೌರವವಾಗಿ ಕರ್ನಾಟಕ ಸರ್ಕಾರವು ದೀರ್ಘಕಾಲ ಸೇವೆ ಸಲ್ಲಿಸಿದ ಚಲನಚಿತ್ರ ವ್ಯಕ್ತಿಗಳಿಗೆ ವಿಷ್ಣುವರ್ಧನ ಅವರ ಹೆಸರಿನಲ್ಲಿ ವಾರ್ಷಿಕ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಹೆಸರಿಸಿದೆ. ಇದನ್ನು ಕರ್ನಾಟಕ ರಾಜ್ಯ ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿ ಎಂದು ಮರುನಾಮಕರಣ ಮಾಡಲಾಗಿದೆ. ಬನಶಂಕರಿ ದೇವಸ್ಥಾನದಿಂದ ಬೆಂಗಳೂರಿನ ಕೆಂಗೇರಿಯವರೆಗೆ 14.5 ಕಿಲೋಮೀಟರ್ ಉದ್ದದ ರಸ್ತೆಗೆ ಅವರ ಹೆಸರನ್ನು ಇಡಲಾಗಿದೆ. ಇದು ನಟನ ಹೆಸರಿಡಲಾದ ಭಾರತದ ಅತಿ ಉದ್ದವಾದ ರಸ್ತೆಯಾಗಿದೆ. ವಿಷ್ಣುವರ್ಧನ ಮೈಸೂರಿನಲ್ಲಿ ಎಚ್.ಎಲ್. ನಾರಾಯಣರಾವ್ ಮತ್ತು ಕಾಮಾಕ್ಷಮ್ಮ ದಂಪತಿಗಳಿಗೆ ಜನಿಸಿದರು. ಅವರ ತಂದೆ ಒಬ್ಬ ಕಲಾವಿದ ಮತ್ತು ಸಂಗೀತ ಸಂಯೋಜಕರಾಗಿದ್ದರು. ಅವರು ಸಂಗೀತ ವಾದ್ಯಗಳ ಸಂಗ್ರಹಕ್ಕೆ ಹೆಸರುವಾಸಿಯಾಗಿದ್ದರು ಮತ್ತು ಚಿತ್ರಕಥೆಗಾರರೂ ಆಗಿದ್ದರು. ಅವರು 1961ರ ಕನ್ನಡ ಚಲನಚಿತ್ರ ನಾಗಾರ್ಜುನಕ್ಕೆ ಸಂಭಾಷಣೆಗಳನ್ನು ಬರೆದಿದ್ದರು ಮತ್ತು 1962ರ ಕನ್ನಡ ಚಲನಚಿತ್ರ ವಿಧಿ ವಿಲಾಸಕ್ಕೆ ಕತೆ, ಚಿತ್ರಕಥೆ, ಸಂಭಾಷಣೆ ಮತ್ತು ಸಾಹಿತ್ಯವನ್ನು ಬರೆದಿದ್ದರು. ಅವರಿಗೆ 6 ಜನ ಒಡ ಹುಟ್ಟಿದವರು ಇದ್ದರು. ಅವರ ಸಹೋದರಿ ರಾಮ ಮೈಸೂರು ಅರಮನೆಯಲ್ಲಿ ಕಥಕ್ ನರ್ತಕಿಯಾಗಿದ್ದರು ಮತ್ತು ಸಹೋದರ ರವಿ 1955ರ ತಮಿಳು ಭಾಷೆ ಕನ್ನಡ ದ್ವಿಭಾಷಾ ಚಲನಚಿತ್ರ ಮೊದಲ ತೇಡಿಯಲ್ಲಿ ಕಾಣಿಸಿಕೊಂಡ ಬಾಲನಟರಾಗಿದ್ದರು. ವಿಷ್ಣುವರ್ಧನ ಮೊದಲು ಮೈಸೂರಿನ ಗೋಪಾಲಸ್ವಾಮಿ ಶಾಲೆಯಲ್ಲಿ ಮತ್ತು ನಂತರ ಬೆಂಗಳೂರಿನ ಕನ್ನಡ ಮಾದರಿ ಪ್ರೌಢಶಾಲೆಯಲ್ಲಿ ಶಿಕ್ಷಣ ಪಡೆದರು. ಅವರು ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡಿದರು ಮತ್ತು ಬೆಂಗಳೂರಿನ ಬಸವನಗುಡಿಯ ರಾಷ್ಟ್ರೀಯ ಕಾಲೇಜಿನಿಂದ ಪದವಿ ಪಡೆದರು. ವಿಷ್ಣುವರ್ಧನ 27 ಫೆಬ್ರವರಿ 1975ರಂದು ಬೆಂಗಳೂರಿನಲ್ಲಿ ನಟಿ ಭಾರತಿಯವರನ್ನು ವಿವಾಹವಾದರು. ಅವರಿಗೆ ಕೀರ್ತಿ ಮತ್ತು ಚಂದನಾ ಎಂಬ ಇಬ್ಬರು ದತ್ತು ಪುತ್ರರಿದ್ದಾರೆ. ನಟ ಅನಿರುದ್ಧ್ ಜಟ್ಕರ್ ಅವರು ಕೀರ್ತಿ ವಿಷ್ಣುವರ್ಧನ ಅವರನ್ನು ವಿವಾಹವಾಗಿದ್ದಾರೆ.